ಬೆಂಗಳೂರಲ್ಲಿ ಭಾರೀ ಮಳೆಯಿಂದ ಎಲ್ಲೆಲ್ಲೂ ಗುಂಡಿಗಳ ದರ್ಶನ ಆಗ್ತಾ ಇದೆ. ರಸ್ತೆ ಗುಂಡಿಗೆ ಮೊನ್ನೆ ಓರ್ವ ಮಹಿಳೆ ಕೂಡ ಬಲಿಯಾಗಿದ್ರು. ರಸ್ತೆ ಗುಂಡಿಗಳ ಪರಿಶೀಲನೆಗೆ ಇದೀಗ ಬಿಬಿಎಂಪಿ ಕಮಿಷನರ್ ಮುಂದಾಗಿದ್ದಾರೆ. ದಕ್ಷಿಣ ವಲಯ ವ್ಯಾಪ್ತಿಯಲ್ಲಿ ಕಾಲ್ನಡಿಗೆ ಮೂಲಕ ರೌಂಡ್ಸ್ ಇವತ್ತು ಬೆಳಗ್ಗೆಯಿಂದಲೇ ಶುರು ಮಾಡಿದ್ದಾರೆ. ಸುಮಾರು 6 ಕಿಲೋಮೀಟರ್ ವರೆಗೂ ಅಧಿಕಾರಿಗಳ ಜೊತೆಗೆ ಕಮಿಷನರ್ ರೌಂಡ್ಸ್ ಹಾಕ್ತಾ ಇದ್ದಾರೆ. ಸಾರ್ವಜನಿಕರು ಒಂದಿಷ್ಟು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ತಮಗೇನೆಲ್ಲ ಸಮಸ್ಯೆ ಆಗ್ತಾ ಇದೆ ದಿನನಿತ್ಯ ಅಂತ ಹೇಳಿ. ಮಿನರ್ವಾ ಸರ್ಕಲ್ ನಿಂದ ಲಾಲ್ಬಾಗ್ ವೆಸ್ಟ್ ಗೇಟ್ ತನಕ ರೌಂಡ್ಸ್ ಹಾಕ್ತಾ ಇದ್ದಾರೆ ಬಿಬಿಎಂಪಿ ಕಮಿಷನರ್. ಕೆಲವು ಕಡೆ ಫುಟ್ಪಾತ್ ಮೇಲೆ ಸಸಿ ನೆಟ್ಟಿದ ಕ್ಲಾಸ್ ತಗೊಂಡ್ರು ಅಧಿಕಾರಿಗಳಿಗೆ. ರಸ್ತೆ ತೋಡಿದಕ್ಕೆ ಕಮಿಷನರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಫೈನ್ ಹಾಕುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಕಮಿಷನರ್ ರೌಂಡ್ಸ್ ಮೇಲೆ ಕಣ್ಣಿಗೆ ಕಂಡಂತ ಗುಂಡಿಗಳನ್ನ ಆ ಸ್ಪಾಟ್ ಅಲ್ಲೇ ಮುಚ್ಚಿಸ್ತಾ ಇದ್ದಾರೆ. ಮಿನರ್ವಾ ಸರ್ಕಲ್ ಬಳಿಯಲ್ಲಿ ಕಿತ್ತು ಹೋಗಿರೋ ಫುಟ್ಪಾತ್ ಪರಿಶೀಲನೆ ಕೂಡ ಮಾಡಲಾಗುತ್ತೆ. ನೋಡಿ, ರಸ್ತೆ ಗುಂಡಿಗಳು ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ. ಕೇಳಿದ್ರೆ ಮಳೆ ಬರ್ತಾ ಇದೆ, ಇವಾಗ ಅದಕ್ಕೆ ತೇಪೆ ಹಚ್ಚಕ್ಕೆಲ್ಲ ಆಗಲ್ಲ, ಸರಿ ಮಾಡಕ್ ಆಗಲ್ಲ, ಮತ್ ಕಿತ್ತು ಹೋಗ್ಬಿಡುತ್ತೆ ಅಂತ ಸಬೂಬುಗಳನ್ನ ಹೇಳ್ತಾರೆ. ಅದೇ ಬಿಬಿಎಂಪಿ ಕಮಿಷನರ್ ಇವತ್ತು ರೌಂಡ್ಸ್ ಹೊಡಿಯಕ್ ಬರ್ತಾರೆ ಅಂತ ಗೊತ್ತಾಗಿದ್ದೆ ತಡ ಇನ್ಫಾರ್ಮೇಶನ್. ಇವತ್ತು ಬೆಳಿಗ್ಗೆಯಿಂದ ನೀವು ನೋಡ್ಬೇಕು, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ನೌಕರರು ಇವತ್ತು ಕೆಲಸಕ್ಕೆ ಅಟೆಂಡ್ ಆದಂಗೆ ಕಾಣಿಸ್ತಾ ಇದೆ. ಜೊತೆಗೆ ಆ ವೆಹಿಕಲ್ಗಳು ಆಶ್ಚರ್ಯ ಆಗುತ್ತೆ ನೋಡಿದಾಗ, ಇಷ್ಟೆಲ್ಲ ಕ್ಲೀನ್ ಮಾಡ್ತಾ ಇದಾರಲ್ಲ, ಇವತ್ತು ಏನ್ ಸ್ಪೆಷಲ್ ಅಂತ ಅನ್ಸ್ಬಿಡುತ್ತೆ. ದಿನನಿತ್ಯ ಹಿಂಗೆ ಸ್ವಚ್ಛ ಮಾಡಿದ್ರೆ, ನೀಟಾಗಿ ಇಟ್ಕೊಂಡ್ರೆ ಸಿಟಿನ, ಏನ್ ಕಷ್ಟ ಇವರಿಗೆ. ಇನ್ನೊಂದ್ ಕಡೆ ಅಪಘಾತ ಆಗಿರೋ ಸ್ಥಳ ತೋರಿಸ್ತಾ ಇದೀವಿ ನೋಡಿ. ಈಗ ಬರ್ತಾರೆ, ಬರೀ ನಾಟಕ ಮಾಡ್ತಾ ಇದಾರ, ರೌಂಡ್ಸ್ ಹಾಕಿ ಅರ್ಥ ಆಗ್ತಾ ಇಲ್ಲ. ರಸ್ತೆ ಗುಂಡಿಗಳನ್ನ ನೀಟಾಗಿ ಮುಚ್ಚಿಸ್ತಾರ ನೋಡ್ಬೇಕಾಗತ್ತೆ. ಇವತ್ತು ದಕ್ಷಿಣ ವಲಯ ವ್ಯಾಪ್ತಿಯಲ್ಲಿ ಕಾಲ್ನಡಿಗೆ ಮೂಲಕ ಬಿಬಿಎಂಪಿ ಕಮಿಷನರ್ ರೌಂಡ್ಸ್ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಫುಟ್ಪಾತ್ ಮೇಲೆ ಸಸಿ ನೆಟ್ಟಿದ ಕ್ಲಾಸ್ ತಗೊಂಡಿದ್ದಾರೆ. ರಸ್ತೆ ತೋಡಿದಕ್ಕೂ ಕಮಿಷನರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಫೈನ್ ಹಾಕಿ ಅಂತೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಈಗ ಅವ್ರ ಕಣ್ಣಿಗೆ ಕಂಡಂತ ಗುಂಡಿಗಳನ್ನ ಆ ಸ್ಪಾಟ್ ಅಲ್ಲೇ ಮುಚ್ಚಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಇನ್ಫ್ಯಾಕ್ಟ್ ಬೆಳಿಗ್ಗೆ ಆಫೀಸಿಗೆ ಬರುವಾಗ ನಾನು ನೋಡ್ತಾ ಇದ್ದೆ, ಎಷ್ಟು ಅಲರ್ಟ್ ಆಗಿದ್ರು ಬಿಬಿಎಂಪಿ ನೌಕರರು, ಸಿಬ್ಬಂದಿ ಅಂದ್ರೆ ಅಧಿಕಾರಿಗಳೆಲ್ಲ ಬೆಳಗ್ಗೆ ಬಂದ್ಬಿಟ್ಟಿದ್ದಾರೆ. ಎಷ್ಟು ನೀಟಾಗಿ ಕೆಲಸ ಮಾಡ್ತಾ ಇದ್ರು. ಇದೇ ತರ ದಿನನಿತ್ಯ ಕೆಲಸ ಮಾಡಕ್ ಏನ್ ಅವರಿಗೆ? ನಿಜವಾಗ್ಲೂ ಕೂಡ ಶರ್ಮಿತ, ಯಾಕಂದ್ರೆ ಮುಖ್ಯ ಆಯುಕ್ತರು ಬರ್ತಾರೆ ಅಂದ್ರೆ ಸಹಜವಾಗಿ ಎಲ್ಲ ಕೆಳವರ್ಗದ ಅಧಿಕಾರಿಗಳು ಮತ್ತು ಪೌರ ಕಾರ್ಮಿಕರು ಪ್ರತಿಯೊಬ್ಬರು ಕೂಡ ಬೆಂಗಳೂರು ದಕ್ಷಿಣ ವಲಯದಲ್ಲಿ ಇವತ್ತು ಸಿಟಿ ರೌಂಡ್ಸ್ ಇದೆ. ಅದರ ಹಿನ್ನೆಲೆಯಲ್ಲಿ ಅವ್ರು ಎಲ್ಲೆಲ್ಲಿ ಬರ್ತಾರೆ ಅಲ್ಲೆಲ್ಲನೂ ಕೂಡ ಸ್ವಚ್ಛತೆ ಮಾಡುವಂತ, ಕ್ಲೀನ್ ಮಾಡುವಂತ ಕೆಲಸವನ್ನ ಕಂಟಿನ್ಯೂ ಆಗಿ ಮಾಡ್ತಾ ಬರ್ತಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದನೇ ಸಿಟಿ ರೌಂಡ್ಸ್ ಶುರುವಾಗಿದೆ. ಈಗಾಗಲೇ ಬೆಂಗಳೂರು ದಕ್ಷಿಣ ವಲಯದಲ್ಲಿರುವಂತಹ ಕೆಲ ಏರಿಯಾಗಳು, ಅದರಲ್ಲೂ ಕೂಡ ನಿಮಗೆ ಜೈನ್ ಟೆಂಪಲ್, ಹೀಗೆ ಬೇರೆ ಬೇರೆ ಏರಿಯಾಗಳಲ್ಲೆಲ್ಲ ಕೂಡ ಭೇಟಿ ಮಾಡಿ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಆ ಸಮಸ್ಯೆಗಳೆಲ್ಲನೂ ಕೂಡ ಪರಿಶೀಲನೆ ಮಾಡಿ ಅಲ್ಲೇ ತಾತ್ಕಾಲಿಕ ಪರಿಹಾರಗಳನ್ನ ಕೊಡುವಂತ ಕೆಲಸನೂ ಕೂಡ, ಆ ಪ್ರಯತ್ನಗಳನ್ನು ಕೂಡ ಮಾಡುವಂತ ಪ್ರಯತ್ನನೂ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಕೆಲವು ಸರಿ ಇದು ತೋರಿಕೆನಾ ಅಂತನೂ ಅನ್ಸುತ್ತೆ. ಯಾಕಂದ್ರೆ ರಸ್ತೆ ಮುಂಭಾಗದಲ್ಲಿ ಅಂದ್ರೆ ನಿಮಗೆ ಕಾಲುವೆ ಮೇಲ್ಭಾಗದಲ್ಲಿ ಇದ್ದಂತ ಶೆಡ್ ಅನ್ನ ಪೂರ್ತಿ ಕಂಪ್ಲೀಟ್ ಆಗಿ ತೆರವುಗೊಳಿಸುವಂತ ಕೆಲಸನೂ ಕೂಡ ಮಾಡಿದ್ರು. ಎಸ್ಪೆಷಲಿ ನೂತನ ಕಟ್ಟಡ ಯಾರ್ಯಾರು ಕಟ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ. ಮತ್ತೆ ಮನೆ ಮುಂದೆ ಸಾಮಗ್ರಿಗಳು, ಕಟ್ಟಡ ಸಾಮಗ್ರಿಗಳೆಲ್ಲವೂ ಕೂಡ ಇದು ಅವುಗಳನ್ನೆಲ್ಲವನ್ನು ಕೂಡ ರಸ್ತೆ ಮುಂದೆ ಅಥವಾ ತಮ್ಮ ಮನೆ ಮುಂದೆ ಹಾಕೊಳ್ಳೋದಲ್ಲ, ಮನೆಯ ಒಳಭಾಗದಲ್ಲಿ ಹಾಕೋಬೇಕು. ನೀವು ಫುಟ್ಪಾತ್ಗೆ ಜನರಿಗೆ ಓಡಾಡ್ಲಿಕ್ಕೂ ಕೂಡ ಇಲ್ಲದೆ ಇರುವಂತ ಪರಿಸ್ಥಿತಿ ಇರೋದಕ್ಕೆ ಬಿಬಿಎಂಪಿ ಮುಖ್ಯ ಆಯುಕ್ತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಲ್ಲಿರುವಂತ ವಾಕರ್ಸ್ ಇದ್ದಾರೆ, ಅವ್ರ ಜೊತೆಗೂ ಕೂಡ ಮಾತಾಡ್ತಾ ಇದ್ದಾರೆ. ಅವರ ಸಮಸ್ಯೆಗಳು ಏನು ಅನ್ನೋದನ್ನು ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ, ಈ ಬಗ್ಗೆ ಮಾತಾಡ್ಲಿಕ್ಕೆ ಮುಖ್ಯ ಆಗ್ತಿರ್ತಾರೆ, ಅವ್ರನ್ನ ಮಾತಾಡ್ಸುವಂತ ಕೆಲಸ ಮಾಡ್ತೀನಿ. ಸರ್, ಸಾರಿ ಟು ಇಂಟರಪ್ಟ್, ಒಂದು 2 ನಿಮಿಷ ಮಾತ್ರ. ಸರ್, ಈಗ ಇವತ್ತು ಬೆಳಗ್ಗೆ ಅಲ್ಲಲ್ಲ, ಆಫ್ಕೋರ್ಸ್ ಇಬ್ರು ಕೂಡ ಮಾತಾಡ್ತೀನಿ ಸರ್. ಅಲ್ಲಲ್ಲ, ಆಫ್ಕೋರ್ಸ್ ಎಲ್ಲರನ್ನು ಮಾತಾಡ್ತೀನಿ ಸರ್. ಬೆಳಗ್ಗೆಯಿಂದನೂ ಕೂಡ ವಿಸಿಟ್ ಮಾಡ್ತಾ ಇದ್ರಿ, ಏನೇನ್ ಸಮಸ್ಯೆಗಳು ಗಮನಕ್ಕೆ ಬರ್ತಾ ಇದೆ? ಸಮಸ್ಯೆ ಏನಂದ್ರೆ ನಮ್ದು ಫುಟ್ಪಾತ್ ಮೇಲೆ ಸಿಕ್ಕಾಪಟ್ಟೆ ಎನ್ಕ್ರೋಚ್ಮೆಂಟ್ ಇದೆ. ಯಾವ ಏರಿಯಾ ಜಾಸ್ತಿ ಬಿಸಿ ಇರುತ್ತೆ ಅದ್ರ ಮೇಲೆ ಅಷ್ಟೇ ಜಾಸ್ತಿ ಎನ್ಕ್ರೋಚ್ಮೆಂಟ್ ಇದೆ. ಆ ರೋಡ್ಗೆ ಎನ್ಕ್ರೋಚ್ಮೆಂಟ್ ಇದ್ರೆ ಬಿಸಿ ರೋಡ್ ಮೇಲೆ ಮಂದಿ ಬಂದ್ಬಿಡ್ತಾರೆ. ಹೀಗಾಗಿ ಕಷ್ಟ ಉಂಟಾಗ್ತದೆ. ಆ ಫುಟ್ಪಾತ್ ಕ್ಲಿಯರ್ ಮಾಡಿಸೋದು, ಎನ್ಕ್ರೋಚ್ಮೆಂಟ್ ತೆರವುಗೊಳಿಸೋದು, ಅಲ್ಲಿ ನಮ್ದು ಕೆಳಗಡೆ ರೀಸೆಟ್ಟಿಂಗ್ ಮಾಡಿ ನೆಲ ಏನಿದೆ ಸಮ ಆಗಬೇಕು. ಅದರ್ವೈಸ್ ಜನರಿಗೆ ಅದನ್ನು ಕೂಡ ಅಪಾಯ ಉಂಟಾಗ್ತದೆ.
ಮತ್ತು ನಮ್ಮದು ಸ್ಟ್ರೀಟ್ ಲೈಟಿಂಗ್ ಏನಿದೆ ಅದು 15-20% ಉರಿತಾ ಇಲ್ಲ, ಅದನ್ನು ಉರಿಬೇಕು. ಮತ್ತು RFO ಕಡೆಯಿಂದ ನಾವು ಇದನ್ನು ಗಿಡ ಕಟ್ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀವಿ, ಅದನ್ನು ಕೂಡ ಸುಶ್ರುತವಾಗಿ ನಡೆಯಬೇಕು. ಯಾಕೆಂದರೆ ಅವರು ಎಲ್ಲ ಯಾವಾಗ ಏನು ಕಟ್ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ನಾವು ಎಲ್ಲ ಸೇರಿ ಪೊಲೀಸ್ ಇಲಾಖೆಗೂ ಕೂಡ ಸೂಚಿಸಿ ಅವರಿಗೆ ಕೆಲಸ ಮಾಡಲಿಕ್ಕೆ ಟೈಮ್ ಕೊಟ್ಟು ತೆಗೆದರೆ ಅಟ್ಲೀಸ್ಟ್ ಆ ಟೊಂಗೆ ಕೂಡ ಮನುಷ್ಯನ ಮೇಲೆ ಬೀಳಲ್ಲ ಮತ್ತು ಲೈಟ್ ಕ್ಲಿಯರ್ ಇರುತ್ತೆ. ಅದಕ್ಕಾಗಿ ಮೇಜರ್ ಸಮಸ್ಯೆ ಇರೋದು ಪಾಟ್ ಹೋಲ್ಗಳು, ರಸ್ತೆ ಗುಂಡಿಗಳು. ಸೊ ಮೊನ್ನೆ ಆದಂತ ಇನ್ಸಿಡೆಂಟ್ ಈಗಾಗಲೇ ತೀರ್ಕೊಂಡಿದ್ದಾರೆ. ಪರಿಹಾರ ಕೊಡುವ ಬಗ್ಗೆ ಏನಾದರೂ BBMP ನಿರ್ಧಾರ ಮಾಡಿದೆಯಾ? ನಾನು ತಮಗೆ ಹೇಳ್ತಾನೆ ಇದ್ದೀನಿ, ಈಗ ಪೊಲೀಸ್ ಅವರು ತಮ್ಮ ರಿಪೋರ್ಟ್ ಕೊಟ್ಟ ಮೇಲೆ ಅದರ ಮೇಲೆ ಡಿಸಿಷನ್ ತಗೊಳ್ತೀವಿ. ಅದು ಪೊಲೀಸಿಗೂ ರಿಪೋರ್ಟ್ ಬಂದಿಲ್ಲ. ಇನ್ನು ಶಾಸಕರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ತಾವು ಈ ಕ್ಷೇತ್ರದ ಶಾಸಕರಿದ್ದೀರಿ, ಇಲ್ಲಿರುವಂತ ಸಮಸ್ಯೆಗಳನ್ನೇನಾದ್ರೂ ಕಮಿಷನರ್ ಅವ್ರ ಗಮನಕ್ಕೆ ತಂದ್ರ? ಮೇನ್ ಸಮಸ್ಯೆಗಳು ಏನಿದಾವಲ್ಲ? ಪ್ರಪ್ರಥಮ ಬಾರಿ ಅಂದ್ರೆ ಬಹಳ ಸಲ ಬಂದಿದ್ದಾರೆ ಎಲ್ಲ ಆಯುಕ್ತರುಗಳು, ಆದರೆ ಈ ಸಲ ಆಯುಕ್ತರ ನಡೆಗೆ ಚಿಕ್ಕಪೇಟೆ ಕಡೆಗೆ ಅಂತ ಹೇಳ್ಬಿಟ್ಟು ಒಂದು ಸ್ಲೋಗನ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಸೊ ವೆರಿ ಪ್ರೊಆಕ್ಟಿವ್ ಕಮಿಷನರ್ ಇವರು, ಚೀಫ್ ಕಮಿಷನರ್. ಸರ್, ಈಗ ಕಮಿಷನರ್ ಬರ್ತಾ ಇದ್ದಾರೆ, ಇಲ್ಲಿ ಸಮಸ್ಯೆ ಬಗೆಹರಿತಾ ಇದೆ, ಇಮಿಡಿಯೇಟ್ ಆಗಿ ಆಗ್ತಾ ಇದೆ. ಬಟ್ ಎಲ್ಲ ಏರಿಯಾಗಳಲ್ಲಿ ಸಿಚುವೇಶನ್ ಹೇಗಿದೆ ಗೊತ್ತಿದೆ ಅಲ್ವಾ? ಈಗ ನಮ್ಮ ಏರಿಯಾ, ನನಗೆ ಇವಾಗ ಚಿಕ್ಕಪೇಟೆ ಮಾತ್ರ ಸೀಮಿತ. ಈ ಏರಿಯಾನಲ್ಲಿ ಹಲವಾರು ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳಿದ್ವು. ಇದನ್ನೆಲ್ಲ ಇವತ್ತು ಅವರು ಆದೇಶ ಕೊಟ್ಟಿದ್ದಾರೆ ಅವ್ರ ಆಫೀಸರ್ಸ್ಗೆ, ಇದನ್ನು ಇಮಿಡಿಯೇಟ್ ಆಗಿ ಬಗೆಹರಿಸಬೇಕು ಅಂದ್ಬಿಟ್ಟು. ಈಗಾಗಲೇ ನಾವು ಕಾಮಗಾರಿಗಳು ಸಿಕ್ಕಾಪಟ್ಟೆ ಮಾಡ್ತಾ ಇದೀವಿ. ರಸ್ತೆಗಳೆಲ್ಲ ಹೆಚ್ಚು ಕಮ್ಮಿ ಒಂದು 70% ಆಗಿದೆ. ಸೊ ಇನ್ನು ಬಾಕಿ ಉಳಿದಿರೋದು ಇನ್ನೊಂದು 30% ಮಾಡ್ತೀವಿ. ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ನಿಲ್ಸಿದ್ವಿ. ಏರಿಯಾದಲ್ಲಿ ಪಾಟ್ ಹೋಲ್ಗಳು ಇದೆಯಾ, ಇಲ್ಲ ಅಂತ ಹೇಳ್ತೀರಾ? ಅಲ್ಲಲ್ಲ, ಪಾಟ್ ಹೋಲು ಇತ್ತು, ಸಾಕಷ್ಟು ಅದನ್ನ ಫಿಲ್ಅಪ್ ಮಾಡಿದೀವಿ, ಅಂದ್ರೆ ರಸ್ತೆಗಳೇ ಹಾಕ್ಸ್ಬಿಟ್ಟಿದೀವಿ. ಸೊ ಇನ್ನೊಂದು 5% 10% ಪಾಟ್ ಹೋಲ್ಸ್ ಇರ್ಬೋದು, ಅದನ್ನ ಮಾಡ್ಕೊಡ್ತೀವಿ. ಎಕ್ಸೆಪ್ಟ್ ರಾಣಿ ಪಾರ್ಕ್ ಅಂತ ಇದೆ ನೋಡಿ, ಇಲ್ಲಿ ನಮ್ಮ ಹೊಂಬೇಗೌಡ ನಗರದಲ್ಲಿ, ಅಲ್ಲಿ ಮಾತ್ರ ಪಾಟ್ ಹೋಲ್ಸ್ ಇದೆ, ಅಲ್ಲನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಸರ್, ಈಗ ಈ ಮತ್ತೇನ್ ಡಿಮ್ಯಾಂಡ್ಸ್ಗಳಿದಾವೆ ಸರ್ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಪಾಟ್ ಹೋಲ್ ಇಂದ ಹಿಡಿದು? ನಮ್ಮ ಘನ ಸರ್ಕಾರ ನಮ್ಮಗಳಿಗೆಲ್ಲ ಸಾಕಷ್ಟು ಅನುದಾನ ಕೊಟ್ಟಿದೆ. ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ನಮ್ಮ ಆಯುಕ್ತರು ಎಲ್ಲರೂ ಸೇರಿ ಎಲ್ಲರೂ ನಮ್ಮ ಜೊತೆ ಕೋಆಪರೇಟ್ ಮಾಡಿಕೊಂಡೇ ಇದನ್ನು ನಡೆಸಬೇಕು ಮುಂದಕ್ಕೆ. ಸೊ ಎಲ್ಲಾ ಕಡೆ ಇವರು ಪರ್ಫೆಕ್ಟ್ ಆಗಿ ಕೋಆಪರೇಷನ್ ಕೊಡ್ತಾ ಇದ್ದಾರೆ. ಈ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಹೆಂಗೆ ಇತ್ತು, ಈಗ ಬೇರೆ ತರದ ಬದಲಾವಣೆ ಆಗ್ತಾ ಇದೆ. ಇದು ಸ್ಥಳೀಯ ಶಾಸಕ ಅಂತ ಉದಯ್ ಗರುಡಾಚಾರ್ಯ ಮಾತು. ಎಲ್ಲರೂ ಕೂಡ ಈಗ ನೋಡಿ, ಲೋಕಲ್ ಜನರ ಜೊತೆಗೆ ಹಿರಿಯ ನಾಗರಿಕರು ಅವ್ರ ಜೊತೆಗೆ ಈಗ ಮಾತಾಡ್ತಾ ಇದ್ದಾರೆ. ಮತ್ತು ಕಮಿಷನರ್ ಸಮಸ್ಯೆಗಳನ್ನ ಅವರು ಹೇಳ್ತಿರುವಂತ ಸಮಸ್ಯೆಗಳೇನಿದೆ, ಅಹವಾಲು ಏನಿದೆ, ಅದನ್ನ ಕೇಳಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಜನಸಾಮಾನ್ಯ ರೀತಿ ಕೂತು ಮಾಡ್ತಿರೋದು. ಸೊ ಇದು ನಿಜವಾಗ್ಲೂ ಕೂಡ ಬಹಳ ಒಳ್ಳೆಯ ಪ್ರಯತ್ನ. ಆದ್ರೆ ಇದು ಈಗ ಕಂಟಿನ್ಯೂ ಆದ್ರೆ ನಿಜವಾಗ್ಲೂ ಕೂಡ ಬಹಳ ಒಳ್ಳೇದು. ಇದು ಬರೀ ಕೇವಲ ತೋರಿಕೆಗೆ ಅಥವಾ ನಾಟಿಕೆಯತೆ ಆದ್ರೆ ನಿಜವಾಗ್ಲೂ ಕೂಡ ಮುಂದೆ ಕಂಟಿನ್ಯೂ ಶಾಶ್ವತ ಪರಿಹಾರಗಳಿಗೆ ತೊಂದರೆ ಆಗತ್ತೆ. ಯಾಕಂದ್ರೆ ಜನಸಾಮಾನ್ಯರು ಈಗಲೂ ಕೂಡ ಸಾಕಷ್ಟು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಿಮಗೆ ಪಾಟ್ ಹೋಲ್ಗಳು, ನರಕ ಸದೃಶವಾದಂತಹ ಪಾಟ್ ಹೋಲ್ಗಳು ಈಗಲೂ ಕೂಡ ಪ್ರತಿ ವಾರ್ಡ್ ಅಲ್ಲಿ ಅತಿ ಹೆಚ್ಚು ಪಾಟ್ ಹೋಲ್ಗಳಿದಾವೆ. ಅವುಗಳನ್ನ ಮುಚ್ಚುವಂತ ಕೆಲಸವನ್ನ ಮಾಡಬೇಕಾಗಿದೆ. ಪರಿಹಾರ ಯಾವಾಗ ಕೊಡ್ತೀರಾ ಅನ್ನೋದ್ರ ಬಗ್ಗೆ ಮುಖ್ಯ ಆಯುಕ್ತರನ್ನ ಕೇಳಿದ್ರೆ ಅವರು ವರದಿ ಬಂದ ನಂತರ ನಾವು ನಿರ್ಧಾರ ಮಾಡ್ತೇವೆ ಅನ್ನೋ ಮಾತನ್ನ ಹೇಳ್ತಾರೆ. ಶರ್ಮಿತಾ, ಥ್ಯಾಂಕ್ ಯು ಶರಣು. ಈ ಕ್ಷಣದ ಅಪ್ಡೇಟ್ಸ್ಗೆ